ನಮಸ್ಕಾರ ಮಕ್ಕಳೇ. SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್ ರಾಸಾಯನಿಕ ಕ್ರಿಯೆಗಳು, ಸಮೀಕರಣಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು 10ನೇ ತರಗತಿ ಘಟಕ ಪರೀಕ್ಷೆ. ಅಂಕಗಳು 20, ಸಮಯ 45 ನಿಮಿಷ. ಮೊದಲನೇ ಮೇನ್, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವ ಲೋಹ. ಎ ಚಿನ್ನ, ಬಿ ಬೆಳ್ಳಿ, ಸಿ ಕಬ್ಬಿಣ, ಡಿ ಪಾದರಸ. ಎರಡನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮೇಲೆ ಸಂಗ್ರಹವಾಗುವ ಅನಿಲ. ಎ ಆಕ್ಸಿಜನ್, ಬಿ ಹೈಡ್ರೋಜನ್, ಸಿ ಕ್ಲೋರಿನ್, ಡಿ ನೈಟ್ರೋಜನ್. ಮೂರನೇ ಪ್ರಶ್ನೆ, CaCO3 ಆರೋಮಾರ್ಕ್ CaO ಪ್ಲಸ್ CO2. ಈ ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧ. ಎ ಸಂಯೋಗ, ಬಿ ವಿಭಜನೆ, ಸಿ ಸ್ಥಾನಪಲ್ಲಟ, ಡಿ ದ್ವಿಸ್ಥಾನಪಲ್ಲಟ. ನಾಲ್ಕನೇ ಪ್ರಶ್ನೆ, ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಅನಿಲ. ಎ ಕಾರ್ಬನ್ ಡೈಆಕ್ಸೈಡ್, ಬಿ ನೈಟ್ರೋಜನ್ ಡೈಆಕ್ಸೈಡ್, ಸಿ ಆಕ್ಸಿಜನ್, ಡಿ ನೈಟ್ರೋಜನ್. ಎರಡನೇ ಮೇನ್, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಐದನೇ ಪ್ರಶ್ನೆ, ರಾಸಾಯನಿಕ ಸಂಯೋಗ ಎಂದರೇನು? ಆರನೇ ಪ್ರಶ್ನೆ, ಕಮಟುವಿಕೆ ಎಂದರೇನು? ಏಳನೇ ಪ್ರಶ್ನೆ, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಹಾಗೂ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ತಿಳಿಸಿ. CuO ಪ್ಲಸ್ H2 ಆರೋಮಾರ್ಕ್ Cu ಪ್ಲಸ್ H2O. ಮೂರನೇ ಮೇನ್, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಎಂಟನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳನ್ನು ಬಹಿರುಷ್ಣಕ ಹಾಗೂ ಅಂತರುಷ್ಣಕ ಕ್ರಿಯೆಗಳನ್ನಾಗಿ ವರ್ಗೀಕರಿಸಿ. ಮಾನವನ ಉಸಿರಾಟ ಕ್ರಿಯೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸುವುದು. 10ನೇ ಪ್ರಶ್ನೆ, ರಾಸಾಯನಿಕ ವಿಭಜನೆ ಎಂದರೇನು? ಈ ಕ್ರಿಯೆಗೆ ಒಂದು ಸರಿದೂಗಿಸುವ ಸಮೀಕರಣ ಬರೆಯಿರಿ. 4ನೇ ಮೇನ್, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. 11ನೇ ಪ್ರಶ್ನೆ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಏಕೆ? ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. 12ನೇ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣಗಳನ್ನು ಬರೆದು ಈ ಕ್ರಿಯೆಗಳು ನಡೆಯುವುದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು? ಫಸ್ಟ್ ಒನ್, ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ. ಎರಡನೇದು, ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿದಾಗ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಮುಖ್ಯ ಅಂಶಗಳು: ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ದು ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತದೆ.
ಎರಡನೇದು ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿಸುತ್ತದೆ. ಮೂರನೇದು ಲಿಟ್ಮಸ್ ಮತ್ತು ಅರಿಶಿಣ ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆಗಳು. ನಾಲ್ಕನೇದು ಮಿಥೈಲ್ ಆರೆಂಜ್ ಮತ್ತು ಫಿನಾಪ್ತಲಿನ್ ಕೃತಕ ಸೂಚಕಗಳಿಗೆ ಉದಾಹರಣೆಗಳು. ಐದನೇದು ವೆನಿಲಾ ಮತ್ತು ಈರುಳ್ಳಿ ಘಾಣ ಸೂಚಕಗಳಿಗೆ ಉದಾಹರಣೆಗಳು. ಆರನೇದು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಉಂಟು ಮಾಡುತ್ತವೆ. ಏಳನೇದು ಪ್ರತ್ಯಾಮ್ಲಗಳು ಸಹ ಲೋಹಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಉಂಟು ಮಾಡುತ್ತವೆ. ಎಂಟನೇದು ಎಲ್ಲ ಲೋಹದ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಒಂಬತ್ತನೇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು. ಹತ್ತನೇದು ಲೋಹದ ಆಕ್ಸೈಡ್ ಪ್ರತ್ಯಾಮ್ಲೀಯ ಹಾಗೂ ಅಲೋಹೀಯ ಆಕ್ಸೈಡ್ ಆಮ್ಲೀಯ ಗುಣಗಳನ್ನು ಹೊಂದಿದೆ. ಹನ್ನೊಂದನೇದು ಎಲ್ಲ ಆಮ್ಲಗಳಲ್ಲಿ ಹೈಡ್ರೋಜನ್ ಅಯಾನ್ ಮತ್ತು ಎಲ್ಲ ಪ್ರತ್ಯಾಮ್ಲಗಳಲ್ಲಿ ಹೈಡ್ರಾಕ್ಸಿಲ್ ಅಯಾನ್ಗಳು ಸಾಮಾನ್ಯವಾಗಿರುತ್ತವೆ. ಹನ್ನೆರಡನೇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸುವ ಕ್ರಿಯೆಯು ಬಹಿರುಷ್ಣಕವಾಗಿದ್ದು ಯಾವಾಗಲೂ ನಿರಂತರ ಕಲುಕುವಿಕೆಯೊಂದಿಗೆ ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. 13ನೇದು ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣದಿಂದ ಮಿಶ್ರಣ ಹೊರಸಿಡಿದು ಸುಟ್ಟ ಗಾಯಗಳು ಉಂಟಾಗಬಹುದು ಮತ್ತು ಗಾಜಿನ ಸಂಗ್ರಾಹಕವು ಒಡೆಯಬಹುದು. 14ನೇದು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಅಳೆಯಲು pH ಮಾನವನ್ನು ಬಳಸುತ್ತಾರೆ. 15ನೇದು ನೀರಿನಲ್ಲಿ ಹೆಚ್ಚು H+ ಅಯಾನ್ಗಳನ್ನು ಉಂಟುಮಾಡುವ ಆಮ್ಲವನ್ನು ಪ್ರಬಲ ಆಮ್ಲ ಎನ್ನುವರು. ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ. 16ನೇದು ನೀರಿನಲ್ಲಿ ಹೆಚ್ಚು OH+ ಅಯಾನ್ಗಳನ್ನು ಉಂಟುಮಾಡುವ ಪ್ರತ್ಯಾಮ್ಲವನ್ನು ಪ್ರಬಲ ಪ್ರತ್ಯಾಮ್ಲ ಎನ್ನುವರು. ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್. 17ನೇದು ನೀರಿನಲ್ಲಿ ಕಡಿಮೆ H+ ಅಯಾನ್ಗಳನ್ನು ಉಂಟುಮಾಡುವ ಆಮ್ಲವನ್ನು ದುರ್ಬಲ ಆಮ್ಲ ಎನ್ನುವರು. ಉದಾಹರಣೆ ಅಸಿಟಿಕ್ ಆಮ್ಲ. 18ನೇದು ನೀರಿನಲ್ಲಿ ಕಡಿಮೆ H+ ಅಯಾನ್ಗಳನ್ನು ಉಂಟುಮಾಡುವ ಪ್ರತ್ಯಾಮ್ಲವನ್ನು ದುರ್ಬಲ ಪ್ರತ್ಯಾಮ್ಲ ಎನ್ನುವರು. ಉದಾಹರಣೆ ಅಮೋನಿಯಂ ಹೈಡ್ರಾಕ್ಸೈಡ್. 19ನೇದು pH ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯತೆ ಹೆಚ್ಚಾಗುತ್ತದೆ. H+ ಅಯಾನ್ಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಪ್ರತ್ಯಾಮ್ಲೀಯತೆ ಕಡಿಮೆಯಾಗುತ್ತದೆ ಮತ್ತು OH+ ಅಯಾನ್ಗಳ ಸಂಖ್ಯೆ ಕಡಿಮೆಯಾಗುತ್ತದೆ. 20ನೇದು pH ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯತೆ ಹೆಚ್ಚಾಗುತ್ತದೆ. OH- ಅಯಾನ್ಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆಮ್ಲೀಯತೆ ಕಡಿಮೆಯಾಗುತ್ತದೆ ಮತ್ತು H+ ಅಯಾನ್ಗಳ ಸಂಖ್ಯೆ ಕಡಿಮೆಯಾಗುತ್ತದೆ. 21ನೇದು ಮಾನವನ ದೇಹವು ಕಾರ್ಯನಿರ್ವಹಿಸುವ pHನ ವ್ಯಾಪ್ತಿ 7.0 ಯಿಂದ 7.8.
22ನೇದು ಕೆಲವು ಸನ್ನಿವೇಶಗಳಲ್ಲಿ ಮಾನವನ ಜಠರವು ಅಗತ್ಯಕ್ಕಿಂತ ಹೆಚ್ಚು ಆಮ್ಲವನ್ನು ಉತ್ಪಾದಿಸುತ್ತದೆ. ಇದರಿಂದ ಜಠರದಲ್ಲಿ ನೋವು ಮತ್ತು ಉರಿ ಉಂಟಾಗುತ್ತದೆ. ಈ ಸ್ಥಿತಿಯನ್ನು ಅಜೀರ್ಣತೆ ಎನ್ನುವರು. 23ನೇದು ಅಜೀರ್ಣತೆಯನ್ನು ಹೋಗಲಾಡಿಸಲು ಆಮ್ಲಶಾಮಕ ಎಂದು ಕರೆಯಲ್ಪಡುವ ಪ್ರತ್ಯಾಮ್ಲವನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ಬಳಸುವ ಆಮ್ಲಶಾಮಕವೆಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಾದ ಹಾಲು, MgOH2. 24ನೇದು ಆಮ್ಲ ಮಳೆಗೆ ಕಾರಣವಾಗುವ pH 5.6ಗಿಂತ ಕಡಿಮೆ. 25ನೇದು ಹಲ್ಲಿನ ಸವೆತಕ್ಕೆ ಕಾರಣವಾಗುವ pH 5.5ಕ್ಕಿಂತ ಕಡಿಮೆ. 26ನೇದು ಜೇನು, ನೊಣ, ಇರುವೆ ಮುಂತಾದವುಗಳ ಕಡಿತದಿಂದ ಉಂಟಾಗುವ ನೋವು ಮತ್ತು ಉರಿಗೆ ಕಾರಣವಾಗುವ ಆಮ್ಲ ಮೆಥೆನೋಯಿಕ್ ಆಮ್ಲ. 27ನೇದು ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಮತ್ತು ಹೈಡ್ರೋಜನ್ಗಳು ಉಂಟಾಗುತ್ತವೆ. ಈ ಕ್ರಿಯೆಯನ್ನು ಕ್ಲೋರ್ ಆಲ್ಕಲೈ ಕ್ರಿಯೆ ಎನ್ನುವರು. 28ನೇದು ಶುಷ್ಕ ಅರಳಿದ ಸುಣ್ಣ, CaOH2 ಮತ್ತು ಕ್ಲೋರಿನ್ಗಳು ವರ್ತಿಸಿದಾಗ ಚೆಲುವೆ ಪುಡಿ ಉಂಟಾಗುತ್ತದೆ. 29ನೇದು ಜಿಪ್ಸಮ್ ಅನ್ನು 373K ತಾಪದಲ್ಲಿ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಉಂಟಾಗುತ್ತದೆ. ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ. A ಅಲ್ಯೂಮಿನಿಯಂ ಆಕ್ಸೈಡ್, B ತಾಮ್ರದ ಆಕ್ಸೈಡ್, C ಕಬ್ಬಿಣದ ಆಕ್ಸೈಡ್, D ಸೋಡಿಯಂ ಆಕ್ಸೈಡ್. ಎರಡನೇದು ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, C ಹೈಡ್ರೋಜನ್, D ಕ್ಲೋರಿನ್. ಮೂರನೇದು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು. A ಸುಣ್ಣದ ತಿಳಿನೀರು, B ಶುದ್ಧ ನೀರು, C ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, D ಜಠರ ರಸ. ನಾಲ್ಕನೇದು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು. A ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, B ಸಿಟ್ರಿಕ್ ಆಮ್ಲದ ದ್ರಾವಣ, C ಸೋಡಿಯಂ ಕ್ಲೋರೈಡ್ ದ್ರಾವಣ, D ಶುದ್ಧ ನೀರು.
5ನೇದು ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ A ಪ್ರತ್ಯಾಮ್ಲೀಯ ಲವಣ ಕಡಿಮೆಯಾಗುತ್ತದೆ ಮತ್ತು OH ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. B ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. C ಆಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. D ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. 6ನೇದು ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಕ್ರಿಯೆ. A BaCl2 + H2SO4 * BaSO4 + 2HCl. B MnO2 + 4HCl * MnCl2 + 2H2O + Cl2. C 2NaOH + H2SO4 * Na2SO4 + 2H2O. D AgNO3 + HCl * AgCl + HNO3. ಫಸ್ಟ್ನೇ ಮೇನ್ 1 ಅಂಕದ ಪ್ರಶ್ನೆಗಳು. 7ನೇದು ನೈಸರ್ಗಿಕ ಸೂಚಕಗಳಿಗೆ ಒಂದು ಉದಾಹರಣೆ ಕೊಡಿ. ಲಿಟ್ಮಸ್ ಅಥವಾ ಅರಿಶಿನ. 8ನೇದು ಸಂಶ್ಲೇಷಿತ ಸೂಚಕಗಳಿಗೆ ಉದಾಹರಣೆ ಕೊಡಿ. ಮಿಥೈಲ್ ಆರೆಂಜ್ ಅಥವಾ ಫಿನಾಫ್ಥಲೀನ್. 9ನೇದು ಘ್ರಾಣ ಸೂಚಕಗಳಿಗೆ ಒಂದು ಉದಾಹರಣೆ ಕೊಡಿ. ವೆನಿಲಾ ಅಥವಾ ಈರುಳ್ಳಿ. ಹತ್ತನೇದು ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಹೈಡ್ರೋಜನ್. 11ನೇದು ವಸ್ತುಗಳ ಆಮ್ಲೀಯ ಸ್ವಭಾವಕ್ಕೆ ಕಾರಣವಾಗುವ ಅಯಾನನ್ನು ಹೆಸರಿಸಿ. ಹೈಡ್ರೋಜನ್ ಅಯಾನ್. 12ನೇದು ವಸ್ತುಗಳ ಪ್ರತ್ಯಾಮ್ಲೀಯ ಸ್ವಭಾವಕ್ಕೆ ಕಾರಣವಾಗುವ ಅಯಾನನ್ನು ಹೆಸರಿಸಿ. ಹೈಡ್ರಾಕ್ಸಿಲ್ ಅಯಾನ್. 13ನೇದು ಅಜೀರ್ಣತೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಳಸುವ ಆಮ್ಲಶಾಮಕ ಯಾವುದು? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. 14ನೇದು ಆಮ್ಲಮಳೆಯ pH ಮೌಲ್ಯವನ್ನು ತಿಳಿಸಿ. 5.6ಗಿಂತ ಕಡಿಮೆ. 15ನೇದು ಮಾನವನ ದೇಹವು ಕಾರ್ಯನಿರ್ವಹಿಸುವ pHನ ವ್ಯಾಪ್ತಿಯನ್ನು ತಿಳಿಸಿ. 7.0 ಇಂದ 7.8. 16ನೇ ಪ್ರಶ್ನೆ. ಹಲ್ಲಿನ ಸವೆತಕ್ಕೆ ಕಾರಣವಾಗುವ ಬಾಯಿಯ pHನ ಮೌಲ್ಯವನ್ನು ತಿಳಿಸಿ. 5.5ಗಿಂತ ಕಡಿಮೆ.
17ನೇದು ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲವನ್ನು ಹೆಸರಿಸಿ. ಮೆಥನೋಯಿಕ್ ಆಮ್ಲ. 18ನೇದು ಉಭಯವರ್ತಿ ಆಕ್ಸೈಡ್ಗಳಿಗೆ ಒಂದು ಉದಾಹರಣೆ ಕೊಡಿ. ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಸತುವಿನ ಆಕ್ಸೈಡ್. ಎರಡನೇ ಮೇನ್ 2 ಅಥವಾ 3 ಅಂಕದ ಪ್ರಶ್ನೆಗಳು. 19ನೇ ಪ್ರಶ್ನೆ, ಗ್ರಾಣ ಸೂಚಕಗಳು ಎಂದರೇನು? ಉದಾಹರಣೆ ಕೊಡಿ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತಮ್ಮ ವಾಸನೆ ಬದಲಾಯಿಸುವ ವಸ್ತುಗಳು. 20ನೇದು ತಟಸ್ಥೀಕರಣ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟುಮಾಡುವ ಕ್ರಿಯೆ HCl ಪ್ಲಸ್ NaOH ಆರೋಮಾರ್ಕ್ NaCl ಪ್ಲಸ್ H2O. ಇಪ್ಪತ್ತೊಂದನೇ ಪ್ರಶ್ನೆ, ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ಗೆ ಒಂದು ಉದಾಹರಣೆಯಾಗಿದೆ, ಸಮರ್ಥಿಸಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟುಮಾಡುತ್ತದೆ. Al2O3 ಪ್ಲಸ್ 6HCl ಆರೋಮಾರ್ಕ್ 2AlCl3 ಪ್ಲಸ್ 3H2O. Al2O3 ಪ್ಲಸ್ 2NaOH ಆರೋಮಾರ್ಕ್ 2NaAlO2 ಪ್ಲಸ್ H2O. 22ನೇದು ಉಭಯವರ್ತಿ ಆಕ್ಸೈಡ್ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟುಮಾಡುವ ಆಕ್ಸೈಡ್ಗಳು. 23ನೇದು ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ? ಅದನ್ನು ಹೇಗೆ ತಡೆಗಟ್ಟಬಹುದು? ಆಹಾರದ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳನ್ನು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ವಿಘಟಿಸಿ ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಇದರಿಂದ ಬಾಯಿಯ pH 5.5ಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಉಂಟಾಗುತ್ತದೆ. ತಡೆಗಟ್ಟುವ ವಿಧಾನ ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ಗಳನ್ನು ಬಳಸಿ ಹಲ್ಲನ್ನು ಸ್ವಚ್ಛಗೊಳಿಸುವುದು. 24ನೇದು ಕಲ್ಲುಪ್ಪು ಎಂದರೇನು? ಅದು ಹೇಗೆ ಉಂಟಾಗಿದೆ? ಅದನ್ನು ಹೇಗೆ ಪಡೆಯುತ್ತಾರೆ? ಕಂದು ಬಣ್ಣದ ಘನ ಉಪ್ಪಿನ ಸಂಗ್ರಹಗಳನ್ನು ಕಲ್ಲುಪ್ಪು ಎನ್ನುವರು. ಆದಿಜೀವಕಲ್ಪದ ಸಮುದ್ರಗಳು ಒಣಗಿ ಹೋದಾಗ ಕಲ್ಲುಪ್ಪಿನ ಪದರಗಳು ಉಂಟಾಗಿವೆ. ಗಣಿಗಾರಿಕೆ ನಡೆಸಿ ಕಲ್ಲುಪ್ಪನ್ನು ಪಡೆಯುತ್ತಾರೆ. 25ನೇದು ಕ್ಲೋರ್ ಆಲ್ಕಲೈ ಪ್ರಕ್ರಿಯೆ ಎಂದರೇನು? ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಉಂಟುಮಾಡುವ ಕ್ರಿಯೆ.
2NaCl plus 2H2O arrow mark 2NaOH plus Cl2 plus H2. 26ನೇದು ಕ್ಲೋರ್ ಆಲ್ಕಲೈ ಪ್ರಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಉಪಯೋಗಗಳನ್ನು ತಿಳಿಸಿ. ಉತ್ಪನ್ನ NaOH ಉಪಯೋಗ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆ. ಎರಡನೇದು ಕಾಗದ ಮತ್ತು ಕೃತಕ ನೂಲು ತಯಾರಿಕೆ. Cl2 ನೀರಿನ ಮತ್ತು ಈಜುಕೊಳಗಳ ಶುದ್ಧೀಕರಣ, ಸೋಂಕುನಾಶಕ ಮತ್ತು ಕೀಟನಾಶಕಗಳ ತಯಾರಿಕೆ. H2 ಇಂಧನ, ಕೃತಕ ಬೆಣ್ಣೆ ಮತ್ತು ಅಮೋನಿಯಾ ತಯಾರಿಕೆ. 27ನೇ ಪ್ರಶ್ನೆ. ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರುಗಳನ್ನು ತಿಳಿಸಿ. ಪ್ರತಿಯೊಂದರ 2 ಉಪಯೋಗಗಳನ್ನು ತಿಳಿಸಿ. ಎ. ಚೆಲುವೆ ಪುಡಿ. ಎರಡನೇದು ಅಡುಗೆ ಸೋಡಾ. ಮೂರನೇದು ವಾಷಿಂಗ್ ಸೋಡಾ. ಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸಂಯುಕ್ತ ಚೆಲುವೆ ಪುಡಿ. ಅಣುಸೂತ್ರ CaOCl2. ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಉಪಯೋಗ ಹತ್ತಿ ಮತ್ತು ನಾರನ್ನು ಚೆಲುವೆ ಮಾಡಲು. ಸೋಂಕುನಾಶಕವಾಗಿ. ಅಡುಗೆ ಸೋಡಾ NaHCO3. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಬೇಕಿಂಗ್ ಪುಡಿ ತಯಾರಿಕೆ, ಆಮ್ಲಶಾಮಕ ತಯಾರಿಕೆ. ವಾಷಿಂಗ್ ಸೋಡಾ Na2CO3 10H2O. ಸೋಡಿಯಂ ಕಾರ್ಬೋನೇಟ್. ಗೃಹ ಬಳಕೆ, ಸ್ವಚ್ಛಕಾರಿಯಾಗಿ, ಶಾಶ್ವತ ಗಡಸುತನ ನಿವಾರಿಸಲು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4 1/2H2O. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್. ಮುರಿದ ಮೂಳೆಗಳಿಗೆ ಆಧಾರವಾಗಿ ಆಟಿಕೆ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆ. 28ನೇದು ಸ್ಫಟಿಕೀಕರಣ ನೀರು ಎಂದರೇನು? ಸ್ಫಟಿಕೀಕರಣ ನೀರನ್ನು ಹೊಂದಿರುವ 2 ಲವಣಗಳನ್ನು ಹೆಸರಿಸಿ ಅವುಗಳ ಅಣುಸೂತ್ರಗಳನ್ನು ಬರೆಯಿರಿ. ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯನ್ನು ಸ್ಫಟಿಕೀಕರಣ ನೀರು ಎನ್ನುವರು. 2 ಲವಣಗಳು ಜಿಪ್ಸಮ್ CaSO4 2H2O. ಎರಡನೇದು ವಾಷಿಂಗ್ ಸೋಡಾ Na2CO3 10H2O.
29ನೇದು, ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣಗಳೇನಿರಬಹುದು ವಿವರಿಸಿ. ಜಮೀನಿನ ಮಣ್ಣು ಆಮ್ಲೀಯವಾಗಿದೆ. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ pHನ ಅಗತ್ಯವಿದೆ. ಸುಣ್ಣವು ಪ್ರತ್ಯಾಮ್ಲೀಯವಾಗಿದ್ದು ಮಣ್ಣಿಗೆ ಸೇರಿಸಿದಾಗ ಅದರ ಆಮ್ಲೀಯತೆ ಕಡಿಮೆಯಾಗುತ್ತದೆ. 30ನೇ ಪ್ರಶ್ನೆ, ಆಮ್ಲ ಮಳೆ ಎಂದರೇನು? ಇದರ ದುಷ್ಪರಿಣಾಮಗಳನ್ನು ತಿಳಿಸಿ. ಮಳೆಯ ನೀರಿನ pH 5.6ಗಿಂತ ಕಡಿಮೆಯಾದಾಗ ಅದನ್ನು ಆಮ್ಲ ಮಳೆ ಎನ್ನುತ್ತಾರೆ. ದುಷ್ಪರಿಣಾಮಗಳು: ಆಮ್ಲ ಮಳೆ ನೀರು ನದಿಗೆ ಸೇರಿದಾಗ ನದಿಯ ನೀರಿನ pH ಕಡಿಮೆಯಾಗುತ್ತದೆ. ಇದರಿಂದ ಜಲಚರಗಳ ಉಳಿವು ಕಷ್ಟವಾಗುತ್ತದೆ. ಆಮ್ಲ ಮಳೆ ವಿಶ್ವಪ್ರಸಿದ್ಧ ಸ್ಮಾರಕಗಳ ಹೊಳಪನ್ನು ಕಡಿಮೆ ಮಾಡುತ್ತದೆ. 30ನೇ ಪ್ರಶ್ನೆ, ಕೆಳಗಿನ ಕೋಷ್ಟಕಗಳನ್ನು ಗಮನಿಸಿ. ಈ ವಸ್ತುಗಳಲ್ಲಿ ಅತ್ಯಂತ ಕಡಿಮೆ H+ ಅಯಾನ್ ಹಾಗೂ ಅತ್ಯಂತ ಹೆಚ್ಚು OH- ಅಯಾನ್ಗಳನ್ನು ಹೊಂದಿರುವುದು ಯಾವುದು? ಕಾರಣ ತಿಳಿಸಿ. ವಸ್ತು P pH ಮೌಲ್ಯ 7.4, Q 2.2, R 10, S 1.2. ವಸ್ತು R ಅತ್ಯಂತ ಕಡಿಮೆ H+ ಅಯಾನ್ ಹಾಗೂ ಅತ್ಯಂತ ಹೆಚ್ಚು OH- ಅಯಾನ್ಗಳನ್ನು ಹೊಂದಿದೆ. ಕಾರಣ ವಸ್ತು R ನ pH ಮೌಲ್ಯ ಅತಿ ಹೆಚ್ಚು. 32ನೇದು, ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ. ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಬರೆಯಿರಿ. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು? ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ CaOH2 ಪ್ಲಸ್ CO2 CaCO3 ಪ್ಲಸ್ H2O. ಪ್ರಕ್ಷೇಪದ ಬಣ್ಣ ಬಿಳಿ. 33ನೇದು, A, B ಮತ್ತು C ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 6 ಮತ್ತು 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು? ಏಕೆ? ದ್ರಾವಣ A ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ.
ಏಕೆಂದರೆ pH ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯ ಸ್ವಭಾವ ಹೆಚ್ಚಾಗುತ್ತದೆ. ದ್ರಾವಣ ಸಿ ಅತ್ಯಂತ ಹೆಚ್ಚು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ ಏಕೆಂದರೆ pH ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗುತ್ತದೆ. ಮೂರನೇ ಮೇನ್, ಇವುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಪ್ರತಿಯೊಂದಕ್ಕೆ ಒಂದು ಉದಾಹರಣೆ ಕೊಡಿ. ಮೂವತ್ನಾಲ್ಕನೇ ಪ್ರಶ್ನೆ, ಆಮ್ಲ ಹಾಗೂ ಪ್ರತ್ಯಾಮ್ಲ. ಆಮ್ಲ ಹುಳಿ ರುಚಿ ಹೊಂದಿದೆ, ಪ್ರತ್ಯಾಮ್ಲ ಕಹಿ ರುಚಿ ಹೊಂದಿದೆ. ಆಮ್ಲ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ, ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಆಮ್ಲ ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ, ಪ್ರತ್ಯಾಮ್ಲ ಉದಾಹರಣೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. 35ನೇದು, ಪ್ರಬಲ ಆಮ್ಲ ಹಾಗೂ ದುರ್ಬಲ ಆಮ್ಲ. ಪ್ರಬಲ ಆಮ್ಲ ನೀರಿನಲ್ಲಿ ವಿಲೀನವಾಗಿ ಹೆಚ್ಚು H+ ಅಯಾನ್ಗಳನ್ನು ಉಂಟುಮಾಡುತ್ತದೆ. ದುರ್ಬಲ ಆಮ್ಲ ನೀರಿನಲ್ಲಿ ವಿಲೀನವಾಗಿ ಕಡಿಮೆ H+ ಅಯಾನ್ಗಳನ್ನು ಉಂಟುಮಾಡುತ್ತದೆ. ಪ್ರಬಲ ಆಮ್ಲ ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ, ದುರ್ಬಲ ಆಮ್ಲ ಉದಾಹರಣೆ ಅಸಿಟಿಕ್ ಆಮ್ಲ. 36ನೇ ಪ್ರಶ್ನೆ, ಪ್ರಬಲ ಹಾಗೂ ದುರ್ಬಲ ಪ್ರತ್ಯಾಮ್ಲ. ಪ್ರಬಲ ಪ್ರತ್ಯಾಮ್ಲ ನೀರಿನಲ್ಲಿ ವಿಲೀನವಾಗಿ ಹೆಚ್ಚು OH- ಅಯಾನ್ಗಳನ್ನು ಉಂಟುಮಾಡುತ್ತದೆ, ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್. ದುರ್ಬಲ ಪ್ರತ್ಯಾಮ್ಲ ನೀರಿನಲ್ಲಿ ವಿಲೀನವಾಗಿ ಕಡಿಮೆ OH- ಅಯಾನ್ಗಳನ್ನು ಉಂಟುಮಾಡುತ್ತದೆ, ಉದಾಹರಣೆ ಅಮೋನಿಯಂ ಹೈಡ್ರಾಕ್ಸೈಡ್. 4ನೇ ಮೇನ್, ವೈಜ್ಞಾನಿಕ ಕಾರಣ ಕೊಡಿ.
37ನೇ ಪ್ರಶ್ನೆ, ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಆಮ್ಲ ನೀರಿನೊಂದಿಗೆ ವರ್ತಿಸುವ ಕ್ರಿಯೆ ಬಹಿರುಷ್ಣಕವಾಗಿದೆ. ಇಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣವು ಹೊರಸಿಡಿಯುವಂತೆ ಮಾಡಬಹುದು ಹಾಗೂ ಸುಟ್ಟ ಗಾಯಗಳು ಉಂಟಾಗಬಹುದು. 38ನೇದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿಡಬೇಕು. ಏಕೆಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಾಳಿಯಲ್ಲಿನ ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾಗುವುದನ್ನು ತಡೆಯಲು. 39ನೇದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಮುರಿದ ಮೂಳೆಗಳಿಗೆ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸುವರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಿನೊಂದಿಗೆ ವರ್ತಿಸಿ ಗಟ್ಟಿಯಾಗುತ್ತದೆ. ನಲವತ್ತನೇ ಪ್ರಶ್ನೆ, ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ನಲವತ್ತೊಂದನೇ ಪ್ರಶ್ನೆ, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ.
ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಘಟಕ ಪರೀಕ್ಷೆ. ಅಂಕಗಳು 20. ಸಮಯ 45 ನಿಮಿಷ. ಮೊದಲನೇ ಮೇನ್. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಎ ಕಾರ್ಬನ್ ಡೈಆಕ್ಸೈಡ್, ಬಿ ನೈಟ್ರೋಜನ್ ಡೈಆಕ್ಸೈಡ್, ಸಿ ಹೈಡ್ರೋಜನ್, ಡಿ ಕ್ಲೋರಿನ್. ಎರಡನೇ ಪ್ರಶ್ನೆ, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು. ಎ ಸುಣ್ಣದ ತಿಳಿನೀರು, ಬಿ ಶುದ್ಧ ನೀರು, ಸಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, ಡಿ ಜಠರ ರಸ. ಮೂರನೇ ಪ್ರಶ್ನೆ, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಎ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು OH- ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಬಿ ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ, ಸಿ ಆಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ, ಡಿ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH- ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಎ ಜೀವ ನಿರೋಧಕ, ಬಿ ನೋವು ನಿವಾರಕ, ಸಿ ಆಮ್ಲಶಾಮಕ, ಡಿ ನಂಜು ನಿವಾರಕ. ಎರಡನೇ ಮೇನ್. ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಐದನೇ ಪ್ರಶ್ನೆ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು. ಆರನೇದು, ತಟಸ್ಥೀಕರಣ ಕ್ರಿಯೆ ಎಂದರೇನು. ಏಳನೇದು, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲವನ್ನು ಹೆಸರಿಸಿ. ಮೂರನೇ ಮೇನ್. ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಎಂಟನೇ ಪ್ರಶ್ನೆ, ಕ್ಲೋರ್ ಆಲ್ಕಲೈ ಪ್ರಕ್ರಿಯೆ ಎಂದರೇನು. ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. ಒಂಬತ್ತನೇ ಪ್ರಶ್ನೆ, ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ, ಅದನ್ನು ಹೇಗೆ ತಡೆಗಟ್ಟಬಹುದು. ಹತ್ತನೇ ಪ್ರಶ್ನೆ, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ನಾಲ್ಕನೇ ಮೇನ್. ಮೊದಲನೇ ಪ್ರಶ್ನೆ, ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಐದನೇ ಮೇನ್. 12ನೇ ಪ್ರಶ್ನೆ, ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರುಗಳನ್ನು ತಿಳಿಸಿ. ಪ್ರತಿಯೊಂದರ 2 ಉಪಯೋಗಗಳನ್ನು ತಿಳಿಸಿ. ಎ ಚೆಲುವೆ ಪುಡಿ, ಬಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್.